ನಾನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇರ್ತಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇರ್ತಾರೆ. ಅವ್ರ ಮೇಲೆ ನಾನೀಗ ಒಬ್ಬ MLA MLCನೂ ಆಗ್ತಾ ಇದ್ದೀನಿ. ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಎಕ್ಸ್ಟ್ರಾ ಮಂತ್ರಿನೂ ಆಗ್ತಾ ಇದ್ದೀನಿ. ಯಾಕೆಂದರೆ ನೀವು ಬ್ಲಾಕ್ ಅಧ್ಯಕ್ಷ ನಿಮ್ಗೆ ಬೇಕಾದವನು ಇರ್ಬೋದು, MLA ನಿಮ್ಗೆ ಬೇಕಾದವನು ಇರ್ಬೋದು, ನಿಮ್ಮ DCC ಮೆಂಬರ್ ನಿಮ್ಗೆ ಬೇಕಾದವರು. ನಾನು ಇವ್ರು 3 ಜನ ಮೇಲೂ ನಂಗೆ ನಂಬಿಕೆ ಇಲ್ಲ. ಈಗ ನಾನು ಬೇರೆಯವ್ರನ್ನ ನಾನು ಆಗ್ತಾ ಇದ್ದೀನಿ ಮಾಡಿ ಅವರು ವಾಚ್ ಮಾಡ್ತೀನಿ. ಏಕೆಂದರೆ ಇವರು ರಿಸರ್ವೇಷನ್ಸು ಮತ್ತೊಂದಲ್ಲಿ ಇವ್ರು ಏನೇನು ಮಾಡಿದಾರೋ ನನಗೆ ಗೊತ್ತಿಲ್ಲ. ನನಗೆ ಸೀಟ್ ಬೇಕಷ್ಟೇ, ಗೆಲ್ಲಬೇಕಷ್ಟೇ. ಯಾರ್ಯಾರಿಗೆ ಕೆಲವರು ಒಳ್ಳೆ ನಾಯಕರುಗಳಿಗೆ ಅವಕಾಶ ಸಿಕ್ಕಿಲ್ಲ, ವಾಪಸ್ ಅವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಅದು ನಾನು ಮುಂದಕ್ಕೆ ಅದನ್ನು ನಾನು ಮಾಡ್ತೀನಿ, ಅದು ವಿಶ್ವಾಸ ಇರಲಿ. ಸೊ ಹಂಗೆ ಯಾರ್ಯಾರು ವೋಟರ್ ಲಿಸ್ಟು ಈಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಡ್ರಾಫ್ಟು ನೆನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ನೋಡಿದ್ದೀರಾ? ಪೇಪರ್ಲಿ ನೋಡಿದ್ದೀರಾ? ಆ ಅಡ್ವರ್ಟೈಸ್ಮೆಂಟ್ ತೊಗೊಂಡು ಈಗ ಮಿಕ್ಕಿದ್ದು ತೊಗೊಳ್ದೆ ಹೋದವ್ರೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳು ಕಲೆಕ್ಟ್ ಮಾಡಿಕೊಂಡು ಎಲ್ಲ ಕ್ಯಾಂಡಿಡೇಟ್ ಯಾರ್ಯಾರು ಅರ್ಜಿ ಹಾಕೊಂಡಿದ್ದಾರೆ ಅವ್ರಿಗೆಲ್ಲ ತಲುಪಿಸ್ಬೇಕು. ಏನ್ರಿ? ಆಮೇಲೆ ಎಲ್ಲ ಆಫೀಸ್ ಬೇರಸ್ಗೂ ಕೊಡ್ತೀನಿ ನಾನು, ಬೇರೆ KPCC ಆಫೀಸ್ ಬೇರಸ್ನು ಎಲ್ಲ ಹಂಚಿಸ್ತೀನಿ. ಈಗ 5 ಜನ ಮೇಯರ್ಗಳದ್ದು ಒಂದು ಕಮಿಟಿ ಮಾಡಿದ್ದೀನಿ. ಅವ್ರದ್ದು ಏನೇನೋ ಮ್ಯಾನಿಫೆಸ್ಟೋ ವಿಚಾರದೆಲ್ಲ ಚರ್ಚೆ ಮಾಡಬೇಕು. ಹುಚ್ಚಪ್ಪನ ಕೈಲಿಗೆ ಮಾತಾಡ್ಸೋಣ ಅಂತಿದ್ದೆ. ನಾನು MLAಗಳೆಲ್ಲ ಖರ್ಗೆ ಸಾಹೇಬರು ಮನೆಗೆ ಬರ್ತಾ ಇದ್ದಾರೆ, ನಾನು ಅಲ್ಲಿಗೆ ಹೋಗ್ಬೇಕು. ಆ ದೃಷ್ಟಿಯಿಂದ ನಾನೇ ಹುಚ್ಚಪ್ಪನ ಕೈಲಿ ಆಮೇಲೆ ತಿರ್ಗಾ ಇನ್ನೊಂದು ಮೀಟಿಂಗ್ ನಾನು ಮಾಡ್ತೀನಿ. ಇನ್ನೊಂದು 15 ದಿನದಲ್ಲಿ ನಿಮ್ದು ಇದಾದಮೇಲೆ ತಿರ್ಗಾ ನಾನು ಕರ್ಸಿಸ್ತೀನಿ. ಅಫಿಷಿಯಲಾಗಿ ಯಾರ್ಯಾರು ಹೋಗಿದ್ದಾರೆ, ಯಾರು ಬಿಟ್ಟಿದ್ದಾರೆ ಅಂತೇಳಿ ನಾನು ಕರ್ಸಿಸ್ತೀನಿ. ಈ ವೋಟರ್ ಲಿಸ್ಟ್ ನೀವು ಈಗ ಸರಿ ಮಾಡಲಿಲ್ಲ ಅಂದರೆ ಮುಂದಕ್ಕೆ ಏನು ಹನುಮಂತರಾಯಪ್ಪ ನಿಮ್ಗೆ ಹೇಳಿದ್ರಲ್ಲ, ಈ SIR, ಅದು SIR ದೊಡ್ಡ ಡೇಂಜರ್. ಅದು ತನ್ನ ಮತದಾನದ ಹಕ್ಕನ್ನು ನೀನು ಹೊಸ್ದಾಗಿ ತಿರ್ಗಾ ಅರ್ಜಿ, ನೀವು ನಂದು ವೋಟ್ ಇತ್ತು ಅಂತಂದರೆ ನನ್ನ ವೋಟ್ ಬಂದ್ಬಿಡ್ತದೆ ವಾಪಸ್ ಅಂತ ಇಲ್ಲ. ಯಾರು ಮತ ಇಟ್ಕೋಬೇಕು ಅಂತಿದ್ದಾರೆ ಅವರೆಲ್ಲ ಮತ್ತೆ ಅರ್ಜಿ ಕೊಡಬೇಕು. ಇದು ಹೊಸ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ವೋಟು, ಅದು ಹೊಸ್ದಾಗಿ ಅರ್ಜಿ. ಈಗ ನಿಮ್ಮ ವೋಟ್ ಇತ್ತು ಅಂದ್ರೂ ನೀವು ಅರ್ಜಿ ಕೊಡಬೇಕು. ಅದನ್ನು ನೀವು ಶಿಫ್ಟ್ ಆಯಿತು ಅಲ್ಲ ಆಯಿತು. ಆಮೇಲೆ ಜೊತೆಗೆ ಅದರ ಜೊತೆಗೆ ವೋಟು ಜೊತೆಗೆ ನಾನು ಇಲ್ಲಿವನೇ ಅನ್ನೋದು ಪ್ರೂವ್ ಮಾಡಬೇಕು. ನಾನು ಇಲ್ಲೇ ಇದ್ದೀನಿ, ಇಲ್ಲ ವಾಸ ಇದೆ, ನಮ್ಮ ಅಪ್ಪ ಇಲ್ಲ ಅವರೇ ಅನ್ನೋದಕ್ಕೆ ದಾಖಲೆಗಳು ಕೊಡಬೇಕು. ಸೊ ಅದಕ್ಕೆ ಈಗ ನೀವು ಬೆಂಗಳೂರು ನಗರದವರು ಈಗ ಮಾಡಬೇಕು. ಈಗ ಮ್ಯಾಪಿಂಗ್ ನಡೆದಿದೆ, ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಬೆಂಗಳೂರು ಸಿಟಿಲಿ 42% 45% ಮಾತ್ರ ಬೆಂಗಳೂರು ಸಿಟಿಲಿ ಈಗಾಗಲೇ ಮ್ಯಾಪಿಂಗ್ ಆಗಿರೋದು. 40 ನಮ್ಮ ಕಡೆ ಎಲ್ಲ 88-89% ನಮ್ಮ ಕಡೆ ಮ್ಯಾಪಿಂಗ್ ಆಗಿದೆ. ಕೆಲವು ಕಡೆ 90 ಆಗಿದೆ, ಕೆಲವು 76 ಆಗಿದೆ, ಕೆಲವು 70 ಆಗಿದೆ. ಇದು ಮ್ಯಾಪಿಂಗೇ ಬೇರೆ. ಮ್ಯಾಪಿಂಗ್ ಅಂದರೆ ಅವ್ರದ್ದು ಲೆಕ್ಕಾಚಾರ. ತಿರ್ಗಾ ಅದರಲ್ಲಿ ಅರ್ಜಿ ಕೇಳ್ತಾರೆ, ನಿಂದಿದೆಯಾ, ನಿಂದು ಎಲ್ಲಿದೆ, ನಿನ್ನ ದಾಖಲೆ ಇಲ್ಲ, ನಿಮ್ಮ ಅಪ್ಪ ಯಾರೋ, ನಿನ್ನ ಡೇಟ್ ಆಫ್ ಬರ್ತ್ ಏನೋ ಅಂತೆಲ್ಲ ಕೇಳ್ತಾರೆ. ಇದು ಭಾಳ ಡೇಂಜರು, ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ವಿರೋಧಿ. ಮಮತಾ ಬ್ಯಾನರ್ಜಿ ಪಾಪ ಹೆಣ್ಮಗಳು ಕೊನೆಗೆ ತಾನೇ ಹೋಗಿ ಕೋರ್ಟಲ್ಲಿ ವಾದ ಮಾಡಿದ್ರು ಕೂಡ ಅದನ್ನು ಕೇಳಲಿಲ್ಲ. ಅವರು ಕೋರ್ಟು ಗೌರವ ಕೊಡಲಿಲ್ಲ. ಆದರೆ ಕೆಲವು ಎಷ್ಟು ಹೋರಾಟ ಮಾಡಬೇಕೋ ಮಾಡಿದ್ದಾರೆ. ಒಂದು, ನೀವು ಇಲ್ಲೇ ಎಲ್ಲೆಲ್ಲಿ ನಿಮ್ಮ ಎಲ್ಲ ವಾರ್ಡ್ಗಳಲ್ಲೂ BLA ಅಪಾಯಿಂಟ್ ಆಗಿದ್ದಾರಾ? ಏನ್ರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳೇ ಆಗಿದ್ದಾರನ್ರಿ? ನೀವು ಹೇಳ್ರಿ. ಆ BLAಗಳ ಜೊತೆ ಹೋಗ್ಬೇಕು. ಅದಕ್ಕೆ ಕೇಳ್ತಾ ಇದ್ದೀನಿ, ಯಾರು ಬರ್ತಾ ಇಲ್ಲ ಅಂದ್ರೆ ನೀವು ಹುಡುಕೊಂಡು ಈಗ ಹೋಗ್ಬೇಕು. ನೀವು ನಿಮ್ಗೆ ಯಾರು ಬರ್ತಾ ಇಲ್ಲ, ಆ ಸ್ವಂತ ಆಫೀಸರ್ ಯಾರು, ಲಿಸ್ಟ್ ಯಾರು ಅಂತ ಅಂದ್ಬಿಟ್ಟು ನಾನು ಕೊಡಿಸ್ತೀನಿ. ನೀವು ಹೋಗಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೇನೆ. ನಾನೀಗ ಒಂದು 4 ಜನಕ್ಕೆ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀನಿ. ಈಗಾಗಲೇ ಈ ಹುಡುಗ ನಮ್ಮ ಬಾಬು ಮಗ ಏನು ಹೇಳ್ದ, ಅವ್ರು ಯಾರು ಅಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಬೇಕು ಅಂತ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು 4 ಜನಕ್ಕೆ ಈಗ ರಿಪೇರಿ ಮಾಡಿಸ್ತೀನಿ. ಈಗ ನನಗೆ ಗೊತ್ತಿದೆ, ನಾನು ಆಫೀಸರ್ಸ್ಗೆ ಹೋಗಿ ಮಾಡ್ತೀನಿ. ಯಾರು ಬಂದಿಲ್ಲ ಅಂತಂದರೆ ಈಗ ಬರಲೇಬೇಕು, ತೊಗೊಂಡೋಗ್ಲೇಬೇಕು, ಅವ್ರ ಡ್ಯೂಟಿ. ಅದಕ್ಕೆ ನಾನು ಪ್ರತ್ಯೇಕವಾದಂಥ ಇದನ್ನು ಏನು ಬೇಕೋ ಒಂದು ಮೀಟಿಂಗ್ ನಾನು ಮಾಡ್ತೀನಿ. ನೀವು ಈಗ ಫಸ್ಟು ಇದನ್ನು ತೆಗೆದುಕೊಂಡೋಗಿ ಅವ್ರು ಬರ್ತಾರೋ ಬಿಡ್ತಾರೋ, ನಾನು ಬರೋಕ್ಕೆ ಅವ್ರ ಫೋನ್ ನಂಬರ್ಸ್ ಎಲ್ಲ ಕೊಡ್ತೀವಿ.
ನೀವು ಹುಡಿಕೊಂಡು ಹೋಗ್ಬೇಕು. ಅವ್ನು ಬರಲ್ಲ ಅಂತ ನೀವು ಫೋನ್ ಗೀನ್ ಮಾಡ್ಕೊಂಡು ಕಾಯ್ಕೊಳಕ್ಕಿಲ್ಲ. ಎಲ್ಲಿದ್ದಾರೆ ಹೋಗಿ ಎಳ್ಕೊಂಡು ಬರಬೇಕು. ಯಾವ ಊರವ್ರವರೆಲ್ಲ ಹೊರಗಡೆ ಊರವ್ರು ಇರ್ತಾರೆ. ಕೂತ್ಕೊಳ್ಳಮ್ಮ, ನಾನು ಹೇಳಿಸ್ ಕೇಳಮ್ಮ, ಇಲ್ಲಿ ಎಲ್ಲ ಎಲ್ಲಿದ್ದಾರೆ ಹುಡ್ಕೊಂಡು ಹೋಗ್ಬೇಕು. ಯಾವ ಆಫೀಸ್ ಇದೆ ಹೋಗ್ಬೇಕು, ಯಾವ ARO ಇದೆ ಹೋಗ್ಬೇಕು. ನೀವು ಹೋಗಿ ARO ಆಫೀಸಲ್ಲಿ ಜಗಳ ಮಾಡಿ, ಅದೆಲ್ಲ ಆಫೀಸ್ ಇದೆ, ಯಾರು ಅದಕ್ಕೆ ಜವಾಬ್ದಾರಿ ಇದೆ, ನೀವೆಲ್ಲ ಹೋಗಿ ಜಗಳ ಮಾಡಿ ಗಲಾಟೆ ಮಾಡಿ, ಅಲ್ಲೇ ಜನ ಕರ್ಕೊಂಡೋಗಿ ಪ್ರತಿಭಟನೆ ಮಾಡಿ. ನೀವು ಕಾಂಗ್ರೆಸ್ ಸರ್ಕಾರ ಇದೆ, DK ಶಿವಕುಮಾರ್ ಏನ್ ಅನ್ಕೊಬಿಡ್ತಾನೋ, ದಿನೇಶ್ ಗುಂಡೂರಾವ್ ಏನ್ ಅನ್ಕೊಬಿಡ್ತಾರೋ, ಜಾರ್ಜ್ ಏನ್ ಅನ್ಕೊಬಿಡ್ತಾರೋ, ಬೈರ್ತಿ ಏನ್ ಅನ್ಕೊಬಿಡ್ತಾನೋ, ಅದೆಲ್ಲ ನೀವು ತಲೆ ಕೆಡ್ಸ್ಕೊಳ್ಕೋಬೇಡಿ. ಯಾವನ್ ಏನ್ ಅನ್ಕೊಂಡ್ರು ನೀವು ನಿಮ್ ಮರ್ಯಾದೆ ನೀವು ಕಾಪಾಡಬೇಕು, ನಿಮ್ ಓಟ್ನ ನೀವು ಕಾಪಾಡಬೇಕು, ನಮ್ ಕಾಂಗ್ರೆಸ್ ಓಟ್ನ ಉಳಿಸ್ಬೇಕು. ಅವರು ಮೈನಾರಿಟಿ, ಶೆಡ್ಯೂಲ್ ಕ್ಯಾಸ್ಟು, ಅವ್ರು ಹೇಳ್ದಂಗೆ, ಆ ಬಾಬು ಹೇಳ್ದಂಗೆ, ಒಂದೇ ಮನೇಲಿ ನನ್ನ ಮನೇಲಿ 3 ಜನ ನಂಗೆ ಮಕ್ಕಳು, ನಾನು ನನ್ನ ಹೆಂಡತಿ ಇಬ್ಬರು ಇದ್ದೀವಿ, 5 ಜನ. 2 ಓಟ್ನ ನನ್ನ ಮನೇಲೆ ಮಡಗ್ಬಿಡೋದು, 3 ಓಟ್ನ ಇನ್ನೊಂದು ಬೂತ್ಗೆ ಹಾಕ್ಬಿಡೋದು. ನಾವು ಹೋದಾಗ ಓಟು ID ಕಾರ್ಡ್ ಇರ್ತದೆ ನಮ್ಮ ಹತ್ರ, ಆ ಬೂತಲ್ಲಿ ಕೊನೆಗೆ ಹಾಕಿರ್ತಾರೆ ಕ್ಯಾನ್ಸಲ್ಡ್ ಅಂತ ಹಾಕ್ಬಿಟ್ಟಿರ್ತಾರೆ. ಕೊನೆಗೆ ಅವ್ನು ಹುಡುಗೋಡಿ ಎಲ್ಲಿ ಯಾರ ಹತ್ರ ಫೈಟ್ ಮಾಡ್ಕೊಂಡೋದು, ವಾಪಸ್ ಮನೆಗೆ ಹೋಯ್ತಾರೆ. ಇದನ್ನ 15 ಲಕ್ಷ ನಮ್ಮ ಎಲೆಕ್ಷನ್ ಮಾಡಕ್ ಕೊಟ್ಟಿದ್ರು, ಹೋದ ನಮ್ಮ 223 ಎಲೆಕ್ಷನಲ್ಲಿ. ಅದನ್ನ ಹೆಂಗ್ ನಾನು ಕಾಪಾಡಿದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿದೆ. ಯಾರು ಚೇರ್ಮನ್ ಅವ್ರು ಮಾಡ್ಕೊಂಡು ನೋಡಿದ್ರಲ್ಲ, ಅವ್ರ ಕಡೆಯವ್ರಿಗೆ ವೋಟರ್ ಲಿಸ್ಟ್ ಇದನ್ನ ಮಾಡ್ಬಿಟ್ಟು ID ಕಾರ್ಡ್ ಕೊಟ್ಬಿಟ್ಟು ಅವ್ರನ್ನೆಲ್ಲ BLOಗಳು ಮಾಡ್ಬಿಟ್ಟಿದ್ರು. ಅದು ಎಲ್ಲ ಕೇಳಿ ಏನೋ ಒಂದು ಹೋರಾಟ ಮಾಡಿ ಸದ್ಯ ಏನೋ ಒಂದಷ್ಟು ಆಯಿತು. ಆದರೂ ಬೆಂಗಳೂರು ಸಿಟಿಲಿ ನಮಗೆ ಸೀಟ್ ಕಡಿಮೆ ಆಯಿತು. ನಮ್ಮವ್ರು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಎಲ್ಲಿ ಓಟ್ ಇತ್ತು ಅಲ್ಲಿ ಹೆಂಗೋ ಒಂದಷ್ಟು ಸೀಟ್ಗಳು ಬಂದು, ಮಿಕ್ಕಿದ ಹೊಸ ಸೀಟ್ಗಳು ನಮಗೆ ತರೋಕ್ಕಾಗಲಿಲ್ಲ. ಇದು ನೀವು ತಲೆಯಲ್ಲಿರ್ರಿ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಈಗ SIR ಬರ್ತದೆ, ಅದು ನೆಕ್ಸ್ಟ್ ಪಾಯಿಂಟು. ಈಗ ಹೊಸ BLA ಏನಿದೆ, ನೀವು BLAಗಳು ಏನಿದ್ದೀರಿ, ನೀವು ಕ್ಯಾಂಡಿಡೇಟ್ಗಳೇನಿದ್ದೀರಿ, ನೀವು MLA ಆಗಬೇಕಾದವರು, ಮುಂದಕ್ಕೆ ನೀವು ಕಾರ್ಪೊರೇಟರ್ ಆಗಬೇಕಾದವರು, ನಿಮ್ಮ ಭವಿಷ್ಯ ನಿಮ್ಮ MLA ಕೈಲಿಲ್ಲ, ನನ್ನ ಕೈಲಿಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ನೀವು ಇದನ್ನು ಉಳಿಸ್ಕೊಳ್ಳೋದು ಕಾಪಾಡೋದು ನಿಮ್ಗೆ ಬಿಟ್ಟಿದ್ದಂಥ ವಿಚಾರ. ಸೊ ಅದಕ್ಕೆ ಪ್ರತಿಯೊಬ್ಬ ಬೂತು, ನನಗೆ ಬ್ಲಾಕ್ ಪ್ರೆಸಿಡೆಂಟು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಾನು ನೆಕ್ಸ್ಟು ಇನ್ನೊಂದು ವಾರ 10 ದಿನದಲ್ಲಿ ಎಲ್ಲ BLAಗಳ ಮೀಟಿಂಗ್ ನಾನು ಮಾಡಬೇಕು. ಎಲ್ಲ BLA ಮೀಟಿಂಗ್ನ ನಾನು ಮಾಡಬೇಕು. ಆಮೇಲೆ BLAಗಳದ್ದು ಲಿಸ್ಟ್ ತಗೊಂಡು ನಾನು